ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರದ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವರ ಪಾತ್ರೆ ಎಲ್ಲ ನೆನ್ನೆನೆ ಬೆಳಗಿಟ್ಟಿದ್ದೆ. ಇವತ್ತು ಫೋಟೋ ಎಲ್ಲ ಒರೆಸಿ ನಮ್ಮ ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆ ಕೆಲಸ ಮುಗ್ದಿದೆ, ತಿಂಡಿ ಆಗಿದೆ. ಬನ್ನಿ ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ಬೆಲ್ಲದ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಸಕ್ಕರೆದು ಮಾಡೋಣ ಅಂದ್ಕೊಂಡೆ, ಮಾಡಿದ್ರೆ ನಾನು ತಿನ್ನೋ ಹಾಗಿಲ್ಲ. ಆ್ಯಕ್ಚುಲಿ ಜಾಗರಿ ಕೂಡ ಹೈ ಕ್ಯಾಲರಿನೇ, ನಾನು ಅದನ್ನು ತಿನ್ನೋ ಹಾಗಿಲ್ಲ. ಬಟ್ ಸ್ಟಿಲ್ ಇದು ನಾನು ಯಾವಾಗಲೂ ಸಕ್ಕರೆದೇ ಮಾಡ್ತಾಯಿದ್ದೆ. ಇವತ್ತು ಬೆಲ್ಲದ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡಿದ್ದು ಆರ್ಗ್ಯಾನಿಕ್ ಜಾಗರಿ. ಅದರಲ್ಲಿ ಧೂಳು, ಮಣ್ಣು, ಕಲ್ಲು ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ನಾನು ಅದನ್ನು ಫಿಲ್ಟರ್ ಮಾಡ್ಕೊಂಡಿಲ್ಲ. ಈ ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ಬಂದರೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲೇ ಅದನ್ನು ಕರಗಿಸ್ಬಿಟ್ಟು ಆಮೇಲೆ ಅದನ್ನು ಫಿಲ್ಟರ್ ಮಾಡಿ ಆಮೇಲೆ ಯೂಸ್ ಮಾಡ್ತೀನಿ. ಸ್ವಲ್ಪ ಆದರೂ ಕಸ ಬಂದೇ ಬರುತ್ತೆ. ತುಂಬಾ ಈಸಿ ಅಲ್ವಾ ಇದು. ನಮ್ಮ ಸಾನುಗೂ ತುಂಬ ಇಷ್ಟ. ಮೊದಲು ಅವಳು ಚಿಕ್ಕವಳಿದ್ದಾಗ ವಾರದಲ್ಲಿ ಒಂದು ದಿನ ಮಾಡಿ ಕೊಡ್ತಾ ಇದ್ದೆ ಅವಳಿಗೆ ತಿಂಡಿಗೆ, ಅಂದರೆ ಕಡಿಮೆ ಸಕ್ಕರೆ ಹಾಕ್ಬಿಟ್ಟು. ಸೊ ಅವಳಿಗೆ ತುಂಬಾ ಇಷ್ಟ ಈಗಲೂ. ಅದನ್ನು ಇವತ್ತು ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇಗ ಕೂಡ ಆಗುತ್ತಲ್ವಾ. ಸ್ವಲ್ಪ ಏಲಕ್ಕಿ ಮತ್ತು ಸೋಂಪನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಒಣ ಶುಂಠಿ ಇರುತ್ತಲ್ವ, ಅದು ಕೂಡ ಒಂಚೂರು ಪುಡಿ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಅದರ ಅರೋಮಾ ಬರುತ್ತೆ. ನಮ್ಮ ಅತ್ತೆಗೆ ನಾನು ಮಾಡೋ ಶಾವಿಗೆ ಅಂದರೆ ತುಂಬ ಇಷ್ಟ. ಬೆಲ್ಲದ ಜೊತೆ ಹಾಲನ್ನು ಕುದಿಸಿದ್ರೆ ಹಾಲು ಒಡೆದೋಗತ್ತೆ. ಹಾಗಾಗಿ ಸ್ಟವನ್ನು ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತದು ಹಾಲನ್ನು ಹೀರ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಪೂಜೆಗೆ ರೆಡಿ ಮಾಡಿದ್ದೀನಿ. ತಿಂಡಿ ಕೂಡ ಆಗಿದೆ. ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಸೊ ನೈವೇದ್ಯ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಅಕ್ಷಯ ತೃತೀಯ ದಿನ. ಅದು ತುಂಬಾ ಶುಭ ದಿನ ಅಂತ ಕೇಳಿದ್ದೀನಿ. ಹಾಗಾಗಿ ಇವತ್ತಿನ ದಿನ ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗಿ ಪೂಜೆ ಮಾಡೋಣ ಅಂತ ಇದ್ದೀನಿ. ಅದ್ರ ಜೊತೆ ಬೇರೆ ದಿನ ಆದರೆ ಹಣ್ಣು ಏನಾದರೂ ನೈವೇದ್ಯ ಮಾಡ್ತೀನಿ. ಇವತ್ತು ಒಂದು ಸ್ವೀಟ್ ಡಿಶನ್ನು ಮಾಡಿ ನೈವೇದ್ಯ ಮಾಡೋಣ ಅಂತಿದ್ದು ಪೂಜೆ ಮಾಡ್ತೀನಿ. ಇವತ್ತು ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ಬೋದಿತ್ತು. I'll give one ring to Moisha to keep for her in Dubai. And today we'll make 2 bangles and 1 ring. I'll go wear it today. ಸೊ ಸಾನದು ಪ್ರೋಗ್ರಾಮ್ ಕೇಳಿಸ್ಕೊಂಡ್ರಲ್ಲ, ಅವಳು ಬ್ಯುಸಿ ಇವತ್ತು ಅವಳ ಫ್ರೆಂಡ್ ಜೊತೆ. ಸೊ ಇವತ್ತಿನ ದಿನ ತುಂಬ ಜನದ ನಂಬಿಕೆ ಏನು ಅಂದರೆ ಇವತ್ತು ಏನೇ ತೊಗೊಂಡ್ರು ಒಂದು ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ. ಸೊ ಗೋಲ್ಡ್ ತೊಗೊಳ್ತಾರೆ, ಸಿಲ್ವರ್ ತೊಗೊಳ್ತಾರೆ, ಪ್ರೆಷಿಯಸ್ ಮೆಟಲ್ಸು. ಅದ್ರ ಜೊತೆ ಕೆಲವೊಬ್ಬರಂತೂ ವೆಹಿಕಲ್ಸ್ನೆಲ್ಲ ಕೂಡ ಇವತ್ತಿನ ದಿನವೇ ಡೆಲಿವರಿ ತೊಗೊಳ್ತಾರೆ. ಸೊ ಏನೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೂ ಇವತ್ತಿನ ದಿನ ತುಂಬಾ ಒಳ್ಳೆಯದು ಅಂತ ನಂಬಿಕೆ ಇದೆ. ಹಾಗಾಗಿ ಇವತ್ತು ನಾವು ಕೂಡ ಅಂದ್ಕೊಳ್ತಾ ಇದ್ದೀವಿ ಹೋಗೋಣ ಗೋಲ್ಡ್ ಶಾಪಿಂಗಿಗೆ ಅಂತ ಹೇಳಿಬಿಟ್ಟು. ಇವತ್ತಿನ ದಿನ ತುಂಬ ರಶ್ ಇರುತ್ತೆ. ರಾಜೇಶ್ಗೆ ಏನಾದರೂ ಮೀಟಿಂಗ್ಸ್ ಇದ್ದರೆ ಹೋಗೋದಕ್ಕೆ ಆಗೋದಿಲ್ಲ. ವೀಕ್ ಡೇ ನೋಡಿ. ನೈವೇದ್ಯಕ್ಕಾಯಿತು, ತಿಂಡಿ ಕೂಡ ಎಲ್ಲರೂ ಮಾಡಿದ್ವಿ. ಹಾಲು ಇನ್ನು ಸ್ವಲ್ಪ ಕಡಿಮೆ ಬಿದ್ದಿದೆ, ಅಂದರೆ ಚೆನ್ನಾಗಿ ಹೀರ್ಕೊಂಡಿದೆ. ಅದಕ್ಕೆ ಇನ್ನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಕೊಡೋಣ ಅಂತ ಹೇಳಿಬಿಟ್ಟು. ನಮ್ಮ ಮನೇಲಿ ನಾನು ಮತ್ತು ಸಾನು ಇಬ್ಬರೇ ತಿನ್ನೋರು, ಬಟ್ ಜಾಸ್ತಿ ಮಾಡಿದ್ದೀನಿ ಇವತ್ತು ಮಕ್ಕಳಿಗೆ ಕೊಡೋಣ ಅಂತ ಹೇಳಿ. ಚೆನ್ನಾಗಿದೆಯಾ ಋತು? ಅವಳು ಟೇಸ್ಟ್ ಮಾಡಿ ಹೇಳಿದ್ಲಲ್ಲ. ಈಟಿಂಗ್
ಇಷ್ಟೊತ್ತು ನಂದು ಕಿಚನ್ ಕ್ಲೀನಿಂಗ್ ಎಲ್ಲನೂ ಆಯಿತು. ಮಕ್ಕಳು ಇಲ್ಲೇ ಆಟಾಡ್ತಾ ಇದ್ರು, ಇವಾಗ ಹೊರಗಡೆ ಹೋಗಿದ್ದಾರೆ ಆಟಾಡೋದಕ್ಕೆ. ನಾನು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಕೂತ್ಕೊಂಡು ಸುಮ್ಮನೆ ರೆಸ್ಟ್ ಮಾಡೋ ಬದಲು ಏನಾದರೂ ಕೂತ್ಕೊಂಡು ಮಾಡೋ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಇದನ್ನು ಬಿಡಿಸಿ ಎತ್ತಿಡೋದಿಲ್ಲ, ಪೇಸ್ಟ್ ಮಾಡ್ಕೊಳ್ತೀನಿ, ಇವತ್ತಿಗೆ ಬೇಕು. ಸ್ನೇಹಿತರೆ, ಈಗ ಬಂದಿದ್ದೀನಿ ಕಿಚನ್ಗೆ ಅಡುಗೆ ಮಾಡೋಣ ಅಂತೇಳಿ. ಮಧ್ಯಾಹ್ನಕ್ಕಲ್ಲ, ರಾತ್ರಿಗೆ. ಯಾಕಂದರೆ ಈಗ ನಾನು ಹೋದರೆ ಬರೋದು ಲೇಟ್ ಆಗುತ್ತೆ. ಬಂದ ಮೇಲೆ ಅರ್ಜೆಂಟಾಗಿ ನಾನು ಬಂದು ಅಡುಗೆ ಮಾಡಬೇಕಾಗುತ್ತೆ. ಈಗ ಫ್ರೀ ಇದನ್ನೆಲ್ಲ ಹೇಗಿದ್ರು ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ. ರಾತ್ರಿಗೆ ಬಂದ ಮೇಲೆ ಚಪಾತಿ ಅಥವಾ ರೊಟ್ಟಿ ಮಾಡ್ಕೊಳ್ಬೋದು. ಗೊಜ್ಜು ಮಾಡೋಣ ಅಂತ ಬಂದಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು, ಸೊ ಇದನ್ನು ಇಷ್ಟೊತ್ತು ಕುತ್ಕೊಂಡು ಬಿಡಿಸ್ಕೊಂಡಾಗ ಇವಾಗ ಮಾಡಿದೆ. ಈಗ ಏನಾದರೂ ಸ್ವಲ್ಪ ಸ್ಪೆಷಲ್ ಮಾಡೋಣ. ಅಂದರೆ ನಾನ್ ವೆಜ್ ಅಲ್ಲ, ಇವತ್ತಿನ ದಿನ ನಾನ್ ವೆಜ್ ಅಂತ ತಿನ್ನೋದಿಲ್ಲ, ಸೊ ವೆಜ್. ಆ್ಯಂಡ್ ರಾಜೇಶಿನ ಫೋನ್ ಮಾಡಿಲ್ಲ, ಎಷ್ಟು ಗಂಟೆಗೆ ಬರ್ತೀಯಾ ಏನು, ಅವ್ರಿಗೆ ಏನಾದರೂ ಎಲ್ಲ ನೋಡಿಕೊಂಡು ಮೀಟಿಂಗ್ಸನ್ನ ನೋಡ್ಕೊಂಡು ಹೇಳಬೇಕಲ್ಲ. ಇನ್ನೂ ಫೋನ್ ಮಾಡಿಲ್ಲ. ಅವರು ಎಷ್ಟು ಗಂಟೆಗೆ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ತನಕ ನಾನು ರೆಡಿ ಇದ್ದರೆ ನನಗೆ ಇಲ್ಲಿಂದ ಹೋಗೋದಕ್ಕೆ ಮಿನಿಮಮ್ 1 hour 1.5 hour ಬೇಕು, ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್. ಹಾಗಾಗಿ ನಾನು ಕೂಡ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿ ಇರೋಣ ಅಂತ ಅಂದ್ಕೊಂಡು ಈಗ ಕುಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅಂತ ಹೇಳಿದ್ನೆ ಅಲ್ವಾ, ಇದು ನಮಗೆ ಸ್ಪೆಷಲ್ಲೇನೆ. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಸಾನುಗೆ ಚಪಾತಿ ಅಂದರೆ ಇಷ್ಟ ಇಲ್ಲ. ಈ ಪಲ್ಯನ ಮಾಡಿಬಿಟ್ಟು ಚಪಾತಿ ಒಳಗಡೆ ರೋಲ್ ಮಾಡಿ ಕೊಟ್ಟರೆ 2 ಆದ್ರೂ ಮಮ್ಮ ಚೆನ್ನಾಗಿತ್ತು ಮಮ್ಮ ಅಂತ ಇನ್ನು ಬೇಕಿದ್ರೂ ತಿಂತೀನಿ ಅಂತಾಳೆ. ಸೊ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಆಲೂಗೆಡ್ಡೆನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಲೈಕ್ ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ವಾ ಆ ಥರ. ಅದ್ರ ಜೊತೆ ಈರುಳ್ಳಿ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆ ಬೆಂದಿದೆಯಾ ನೋಡಿಬಿಟ್ಟು, ಅದು ಬೆಂದಿದೆ ಅಂದರೆ ಕಟ್ ಮಾಡೋದಕ್ಕೆ ಆಗಬೇಕು ಅಷ್ಟೇ, ಜಾಸ್ತಿ ಓವರ್ ಕುಕ್ ಆಗಬಾರ್ದು, ಮ್ಯಾಶಿ ಆಗಿಬಿಡಬಾರ್ದು ನಾವು ಮಿಕ್ಸ್ ಮಾಡಬೇಕಾದ್ರೆ. ಆ ಥರ ಆದಾಗ ಕ್ಯಾಪ್ಸಿಕಮ್ನ ಉದ್ದುದ್ದ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸಿದ್ದೀನಿ. ಈ ಕ್ಯಾಪ್ಸಿಕಮ್ ಕೂಡ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಓವರ್ ಕುಕ್ ಆಗಬಾರ್ದು. ಜಸ್ಟ್ ನಾವು ಹಾಕಿದಾಗ ಯಾವ ಕಲರ್ ಇತ್ತು ನೋಡಿ, ಈಗ ಯಾವ ಕಲರಿಗೆ ಬಂದಿದೆ, ಚೂರು ಡಾರ್ಕ್ ಗ್ರೀನ್ ಬರುತ್ತೆ, ಸ್ವಲ್ಪ ಶೈನಿ ಅನಿಸುತ್ತೆ. ಆವಾಗ ನಾವು ಇದನ್ನು ಮಸಾಲೆಗಳನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ 2-3 minutes ಆಮೇಲೆ ಇದನ್ನು ಆಫ್ ಮಾಡಿಬಿಡ್ಬೇಕು. ಸೊ ಮಸಾಲೆಗೆ ನಾನು ಅರಿಶಿನದ ಪುಡಿ ಹಾಕಿದೆ, ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದೆ, ಉಪ್ಪು ಹಾಕಿದೆ, ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಪೌಡರು. ಇದಕ್ಕೆ ಗರಂ ಮಸಾಲ ಆಗಲಿ ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಲಿ ಏನೂ ಹಾಕಿಲ್ಲ ನಾನು. ಇದು ತುಂಬಾ ಸಿಂಪಲ್. ಕ್ಯಾಪ್ಸಿಕಮ್ನ ಈ ಥರ ಕೂಡ ಮಾಡ್ಬೋದು. ಗೊಜ್ಜು ಮಾಡ್ತೀವಲ್ವ ಸಾಂಬಾರು ಪುಡಿ ಹಾಕಿಬಿಟ್ಟು, ಅದು ಒಂಥರ ಟೇಸ್ಟ್ ಇದ್ದರೆ ಇದೇ ಒಂಥರ ಟೇಸ್ಟ್ ಇರುತ್ತೆ. ಇದಕ್ಕೆ ನಾನು ಕ್ಯಾರೆಟ್ ಹಾಕಿಲ್ಲ, ಆಲೂಗಡ್ಡೆ ಸ್ವಲ್ಪ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಜಾಸ್ತಿ ಹಾಕಿದ್ದೀನಿ. ಸೊ ಇದ್ರ ಜೊತೆ ಲಾಸ್ಟಲ್ಲಿ ನಾನು ಅಂದರೆ ಎಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ಈ ಎಣ್ಣೆಯಲ್ಲೇ ಮಸಾಲೆನೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಟೆ ಒಂದು 10-20 seconds ಸಾಟೆ ಮಾಡಿಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ನಾನು ಟೊಮ್ಯಾಟೋನ ಸ್ಲೈಸಸ್ ಮಾಡಿಕೊಂಡು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಅದನ್ನು ಈಗ ನಾನು ಒಂದು ನೀರನ್ನು ಚಿಮ್ಕಿಸ್ಬೇಕು ಅನ್ನೋ ಹಾಗೆ ಸ್ವಲ್ಪ ಚಿಮ್ಕಿಸಿ, ಯಾಕಂದರೆ ನಾವು ಏನು ಮಸಾಲೆ ಹಾಕಿರ್ತೀವೋ ಅದು ಪ್ಯಾನ್ಗೆ ಅಂಟ್ಕೊಂಡು ಬಿಟ್ಟಿರುತ್ತೆ. ಸ್ವಲ್ಪ ಚಿಮ್ಕಿಸ್ಬಿಟ್ಟು 2 minutes ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಕುಕ್ ಮಾಡಬೇಕು. ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಈ ವೆಜಿಟೇಬಲ್ಸು, ಉಪ್ಪು ಮಸಾಲೆ ಎಲ್ಲನೂ. ಆವಾಗ ನಾವು ಇದನ್ನು ತೆಗೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡ್ಬೇಕು. ಇಷ್ಟೇ ಸ್ನೇಹಿತರೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೊಡಬೇಕಾದ್ರೆ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಕೆಚಪ್ನ ಸೇರಿಸ್ಬೋದು. ಸ್ನೇಹಿತರೆ, ಟೈಮು 3:30 ಆಗ್ತಾ ಇದೆ, ಹೊರಟಿದ್ದೀನಿ. ರಾಜೇಶ್ 2:45 ಫೋನ್ ಮಾಡಿಬಿಟ್ಟು ಹೊರಡು ಈಗ ಅಂದರು. ನಾವು ಊಟನೇ ಮಾಡಿಲ್ಲಪ್ಪ, ನಾನು ಇನ್ನೂ ರೆಡಿನೂ ಆಗಿರಲಿಲ್ಲ. ರೆಡಿ ಆಗೋಣ ಅಂತ ಅಂದ್ಕೊಂಡೆ ಅಷ್ಟೇ, ಅಷ್ಟೊತ್ತಿಗೆ ಅವ್ರದ್ದು ಫೋನ್ ಬಂತು. ಆಗ ನಾನು ಹೇಳ್ದೇನೆ ಇನ್ನೂ ಊಟನೇ ಮಾಡಿಲ್ಲ. ಸರಿ, ಊಟ ಮಾಡ್ಕೊಂಡು ತಕ್ಷಣ ಹೊರಡು. ನಾನು ಊಟ ಮಾಡೋದು ನಿಧಾನಕ್ಕೆ ಮಿನಿಮಮ್ 20 minutes ಬೇಕು ನನಗೆ. ಫಾಸ್ಟಾಗಿ ತಿನ್ನೋದಕ್ಕೆ ಆಗೋದೇ ಇಲ್ಲ. ಅದು ಚೀವ್ ಮಾಡಿ ತಿನ್ನಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟಿದ್ದಾರಲ್ವ, ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಆ್ಯಂಡ್ ಫಾಸ್ಟಾಗಿ ತಿಂದರೆ ನಮ್ಮ ಬ್ರೈನ್ಗೆ ಗೊತ್ತಾಗೋದಿಲ್ವಂತೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಂತ. ಅದಕ್ಕೆ ನಿಧಾನಕ್ಕೆ ಊಟ ಮಾಡ್ತೀನಲ್ಲ, ನನಗೆ ಸ್ವಲ್ಪ ತಿಂದ್ರೇ ಅದು ಸಾಕು, ನನಗೆ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ಬಿಡುತ್ತೆ. ಅದರಲ್ಲೂ ಸ್ವಲ್ಪನೇ ತೊಗೊಂಡಿದ್ದೆ, ನಂಗೆ ಗೊತ್ತಿತ್ತು ಲೇಟ್ ಆಗುತ್ತೆ ನಾನು ತಿನ್ನೋದು ಅಂತ. ಅದರಲ್ಲೂ ಬಿಟ್ಬಿಡ್ಲಾ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಬರೋದು ಲೇಟ್ ಆಗಿಬಿಟ್ರೆ ಆಮೇಲೆ ಅಲ್ಲಿ ಏನಾದರೂ ತಿನ್ನಬೇಕಾಗತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಮುಗಿಸಿದ್ದೀನಿ. ಬನ್ನಿ ಬೇಗ ಹೊರಡೋಣ. ಇದು
ಬಂದು ಮಲ್ಲೇಶ್ವರಂ ಸ್ನೇಹಿತರೆ, ಟುವರ್ಡ್ಸ್ 5th ಕ್ರಾಸ್ ಇದು. ಯಾವುದೇ ಪರ್ಸ್ ತೊಗೊಳ್ಳಿ 250. ಇಲ್ಲೆಲ್ಲ ಡ್ರೆಸ್ಗಳ ಸೆಟ್ಗಳಿರುತ್ತೆ, ಅದು 650 ಅಂತಾರೆ, 600 ಕೊಡ್ತಾರೆ. ನಾನು ಹೋದ ಸಾರಿ ವೈಟ್ ಡ್ರೆಸ್ ತೊಗೊಂಡಿದ್ದು ಅದೇ ಥರ ಅಲ್ಲೇ ತೊಗೊಂಡಿದ್ದು, 650 ಅಂದಿದ್ರು, 600 ಕೊಟ್ಟಿದ್ರು. ಸ್ನೇಹಿತರೆ, ನಾನೀಗ ಬಂದಿದ್ದೀನಿ ಮಲ್ಲೇಶ್ವರಮಲ್ಲಿರೋ ಅಂಥ ಜ್ಯುವೆಲ್ರಿ ಶಾಪ್ಗೆ. ಇಲ್ಲಿ ನೋಡ್ಬೋದು 1 ಫ್ಲೋರ್ ಆ್ಯಂಡ್ 2 ಫ್ಲೋರ್ ಇದೆ. 1 ಫ್ಲೋರಲ್ಲಿ ಇಲ್ಲಿ ಬ್ಯಾಂಗಲ್ಸ್ನ ನೋಡ್ತಾ ಇದ್ದೀನಿ. ಡೈಲಿ ವೇರ್ಗೆ ಬ್ಯಾಂಗಲ್ಸ್ ಚೆನ್ನಾಗಿತ್ತು ಅಲ್ಲಿ, ಗಟ್ಟಿ ಬ್ಯಾಂಗಲ್ ಅಂತಾರಲ್ಲ ಆ ಥರ. ಇನ್ನು 1 ಫ್ಲೋರಲ್ಲಿ ಜಸ್ಟ್ ಎಲ್ಲ ಬೆಳ್ಳಿ ಪಾತ್ರೆಗಳು ಇದೆ. ಇನ್ನು 1 ಫ್ಲೋರ್ ಏನೋ ರಿನೋವೇಟ್ ಆಗ್ತಿದೆಯಂತೆ. ಸೊ ಜನ ನೋಡಿದ್ರಿ ನೀವು ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಕಡೆನೂ ಜನನೇ. ಬಿಲ್ಲಿಂಗ್ ಹೋದ್ರು ಅಲ್ಲೂ ಜನ, ನೋಡೋದಕ್ಕೆ ನಿಂತ್ಕೊಂಡ್ರು ಅಲ್ಲೂ ಜನ. ಇಲ್ಲೊಂದು ಕಡೆ ಫ್ರೀ ಇತ್ತು ನೋಡಿ, ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. 31 ಗ್ರಾಮ್ 29 ಗ್ರಾಮ್ ಗೊತ್ತಿಲ್ಲ, 37 ಗ್ರಾಮ್ 29 ಗ್ರಾಮ್. ಇದು ಬಂದು ಮಲ್ಲೇಶ್ವರಮಲ್ಲಿರುವಂಥ ಸಾಯಿಬಾಬಾ ಮಂದಿರ, ತುಂಬ ಫೇಮಸ್ಸು. ವಾರದ ದಿನ ಬಂದ್ರಂತೂ ಇಲ್ಲಿ ಎಷ್ಟು ರಶ್ ಆ್ಯಂಡ್ ಎಷ್ಟು ಕ್ಯೂ ಇರುತ್ತೆ ಅಂತೀರಾ. ಇವತ್ತು ರಾಜೇಶ್ 5-10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ, ಬಾ ನನಗೆ ಟೈಮ್ ಇದೆ, ಹೋಗಿ ದರ್ಶನ ಮಾಡಿ ಬರೋಣ ಅಂತ ಅಂದರು. ಸೊ ಬಂದಿ ಸ್ನೇಹಿತರೆ, ಹೋಗಿ ಬಂದೆ. ನಾನು ಏನು ನೋಡೋದಕ್ಕೆ ಹೋಗಿದ್ನೋ ಅದು ನಂಗೆ ಸಿಗಲಿಲ್ಲ. ಬೇರೆ ಇನ್ನೇನೋ ನೋಡಬೇಕು ಅನ್ನಿಸ್ಲಿಲ್ಲ, ಸುಮ್ಮನೆ ಸುತ್ತಾಡ್ತಿದ್ದೆ. ಅಲ್ಲಿ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಒಂದೇ ಕಡೆ ನಿಂತ್ಕೊಂಡ್ರೆ ಎಷ್ಟು ಅಂತ ನಿಂತ್ಕೊಳ್ತೀರಾ ಅಂದ್ಬಿಟ್ಟು ಮೇಲಿಂದ ಕೆಳಗಡೆ ಒಂದು ರೌಂಡ್ ಹೋಗಿ ಬಂದೆ ಅಷ್ಟೇ. ಸೊ ನಾನು ತುಂಬಾ ಇಂಟ್ರೆಸ್ಟಿಂಗಾಗಿ ನೋಡಿದ್ದು, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಿದ್ದು ಅಂದರೆ ಈ ತೋಳು ಕಟ್ಟೋದು, ತೋಳು ಬಂದು ಅದು ಏನು ಹೇಳ್ತಾರೆ ಎಕ್ಸಾಕ್ಟ್ ಗೊತ್ತಿಲ್ಲ, ಅದು ಸೊಂಟದ ಪಟ್ಟಿ ಒಡಿಯಾಣ ಅಂತ ಹಾಕಿದ್ರು ಅಲ್ಲಿ. ಅದು ಬಿಟ್ಟರೆ ಇಲ್ಲಿಗೆ ಹಾಕೊಳ್ಳೋ ಅಂಥ ನೆಕ್ಲೆಸ್ಸು 3 ಎಳೆದು ಮುತ್ತೊಂದಿರುತ್ತೆ, ಮಧ್ಯ ದೇವ್ರದ್ದು ಲಕ್ಷ್ಮೀದು ಒಂದು ಡಿಸೈನ್ ಇತ್ತು. ಬಟ್ ಸ್ಟಿಲ್ ಅದೊಂದು ಸ್ವಲ್ಪ ಇಂಟ್ರೆಸ್ಟ್ ಅನ್ನಿಸ್ತು. ಅದೆಲ್ಲನೂ ಕೂಡ 30 ಗ್ರಾಮ್ ಮೇಲೆ ಇತ್ತು. ಅಂದರೆ ಅದರಲ್ಲಿ ಮುತ್ತಿದೆ ಅಲ್ವಾ, ಮುತ್ತೊಂದು ಕಳೆದ್ಬಿಟ್ಟು ಒಂದು 20 ಗ್ರಾಮ್ ತನಕ ಬರುತ್ತೆ. ಮುತ್ತುಗಳಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ನಾನು ಡೀಟೇಲ್ ಏನೂ ಕೇಳಲಿಲ್ಲ, ಅಲ್ಲಿ ಹೇಳೋರೇ ಇಲ್ಲ. ಏನು ರಶ್ ನನಗೆ. ನಾನು ಯಾವಾಗಲೂ ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಲ್ವಾ, ಅಲ್ಲಿ ಈ ಥರ ರಶ್ ಇದ್ದರೆ ನಾನು ಏನು ಶಾಪಿಂಗೇ ಮಾಡೋದಿಲ್ಲ, ವಾಪಸ್ ಬಂದ್ಬಿಡ್ತೀನಿ. ನನಗೆ ಇವತ್ತು ಅಲ್ಲಿಗೆ ಹೋದಾಗ ಹಾಗೆ ಅನ್ನಿಸ್ತಾ ಇತ್ತು, ಏನು ಇಷ್ಟೊಂದು ರಶ್ ಇದೆ, ಏನು ತೊಗೊಳ್ತೀರಾ ಇಲ್ಲಿ, ನೆಮ್ಮದಿಯಾಗಿ ನೋಡೋಕ್ಕೆ ಬಿಡೋಲ್ಲ, ಅದರ ಡೀಟೇಲ್ ಹೇಳೋದಿಲ್ಲ. ಅಷ್ಟೊಂದು ಜನ. 6 ಗಂಟೆಗೆ ಓಪನ್ ಆಗಿತ್ತಂತ ಇವತ್ತು. ಮೊದಲೇ ಗೊತ್ತಿದ್ರೆ ರಾಜೇಶ್ ಹೇಳ್ತಿದ್ರು, ನಾನೇ ಹೋಗ್ಬಿಟ್ಟು ತೊಗೊಂಡು ಬಂದುಬಿಡ್ತಾ ಇದ್ದೆ, ನೀನು ಬರಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಕಾದಿದ್ದಾಯಿತು. ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಬರೀ ಕಾಯಿನ್ ತೊಗೊಳಂಗಿದ್ರೆ 6 ಗಂಟೆಗೆ ಹೊಟ್ಟೋಗೋಣ ಅಂತ ಹೇಳ್ತಾ ಇದ್ರು. ಈ ಮಾಂಗಲ್ಯ ಚೈನನ್ನು ಡೀಟೇಲ್ ಕೇಳ್ಕೊಂಡು ಬಂದೆ. ಅಲ್ಲಿ ಪ್ಯೂರಿಟಿ ಚೆಕ್ ಮಾಡಿಸಿ ಇದು ಎಷ್ಟಕ್ಕೆ ತೊಗೊಳ್ತಾರೆ ಅವರು, ವೇಸ್ಟೇಜ್ ಎಲ್ಲ ಏನು ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಕೇಳಿದೆ. ಇದು ಫುಲ್ 916 ಇದೆಯಂತೆ ಗೋಲ್ಡು. ಆ ಅವನಿಗೇನೆ ಆಶ್ಚರ್ಯ ಆಗೋಯ್ತು, ಇದು ಎಲ್ಲಿ ಮಾಡಿಸಿದ್ದು, ಇದನ್ನು ಎಲ್ಲಿ ತೊಗೊಂಡಿದ್ದು ನೀವು ಅಂತ ಕೇಳ್ತಾ ಇದ್ರು. ಯಾಕಂದರೆ ಅಷ್ಟು ಪ್ಯೂರ್ ಆಗಿದೆ. ಇದು ನನ್ನ ಮದುವೆಯಲ್ಲಿ ರಾಜೇಶ್ ಮನೆಯಿಂದ ಹಾಕಿದ್ದು 2 ಎಳೆ ಚೈನು, 55 ಗ್ರಾಮ್ಸ್ ಇದೆಯಂತೆ ಇನ್ ಟೋಟಲ್. ಸೊ ನಾನು ಅಲ್ಲಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ಅಲ್ಲಿ ಏನೂ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಸರಿ ಕಾಯಿನೇ ತಗೋ ಅಂತ ಹೇಳಿಬಿಟ್ಟು ಕಾಯಿನ್ ತೊಗೊಂಡು ಬಂದ್ವಿ. ಸೊ ಅದು ಈಗ ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು, ಆಮೇಲೆ ತೋರಿಸ್ತೀನಿ. ಸ್ನೇಹಿತರೆ, ಮೊದಲೇ ಹೇಳಿದಾಗೆ ನನಗೆ ಅಕ್ಷಯ ತೃತೀಯದ ಬಗ್ಗೆ ತುಂಬ ಜಾಸ್ತಿ ಏನೂ ಗೊತ್ತಿಲ್ಲ. ನಮ್ಮ ಮನೇಲಿ ಯಾವತ್ತೂ ಅದನ್ನು ಫಾಲೋ ಮಾಡಿಲ್ಲ. ಬಟ್ ಇತ್ತೀಚೆಗೆ ತುಂಬ ಕೇಳಿರೋದೇನೆಂದರೆ ಅವತ್ತಿನ ದಿನ ಪ್ರೆಷಿಯಸ್ ಮೆಟಲ್ಸ್ ಅಥವಾ ಪ್ರೆಷಿಯಸ್ ಥಿಂಗ್ಸ್ಗಳನ್ನ ತೊಗೊಳ್ಬೇಕು, ಅದು ಪ್ರಾಸ್ಪ್ಯಾರಿಟಿಗೆ ಮತ್ತು ಅಭಿವೃದ್ಧಿಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಗೋಲ್ಡ್ ಜ್ಯುವೆಲ್ರಿ ನೋಡೋದಕ್ಕೆ ಹೋಗಿದ್ದೆ, ಬಟ್ ನಂಗೆ ಅಲ್ಲಿ ಖುಷಿ ಆಗಲಿಲ್ಲ. ಇನ್ನೂ ಒಂದು ದಿನ ಹೋಗೋಣ, ಕಾಂಪ್ರಮೈಸ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಗೋಲ್ಡ್ ಕಾಯಿನನ್ನು ತೊಗೊಂಡು ಬಂದ್ವಿ. ಇವತ್ತಿನ ದಿನ ಬೇಕಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಗೋಲ್ಡ್ ರೇಟ್ ಇವತ್ತು 6700 ಇತ್ತು ಪರ್ ಗ್ರಾಮಿಗೆ.
ಮತ್ತು ಈ ಗೋಲ್ಡ್ ಕಾಯಿನು ನಿಮಗೆ 1 ಗ್ರಾಮಿಂದ ಶುರು ಆಗುತ್ತೆ, ಜಾಸ್ತಿದು ಇರುತ್ತೆ. ಇನ್ನು ಅಲ್ಲಿ ಕೆಲವೊಂದು ಫಿಕ್ಸ್ ಇರುತ್ತೆ, ಇಷ್ಟಿದೆ ಅಂದ್ಬಿಟ್ಟು. ನಿಮ್ಗೆ ಇನ್ನೂ ಜಾಸ್ತಿದು ಬೇಕು ಅಂದರೆ ಹೇಳಿ ಆರ್ಡ್ರ್ ಕೊಟ್ಟರೆ ಅವರು ಸ್ವಲ್ಪ ದಿನದಲ್ಲೇ ಮಾಡಿ ಕೊಡ್ತಾರೆ. ಇದಕ್ಕೆ ವೇಸ್ಟೇಜು 1% ಏನೋ ಚಾರ್ಜ್ ಮಾಡ್ತಾರೆ, ಪ್ಲಸ್ 3% GST ಚಾರ್ಜ್ ಆಗುತ್ತೆ.